2013ರ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ವಿಧಾನಸಭೆಗೆ ನಡೆದಂಥ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಬ್ಬರಿಸಿತು, ಬಹುಮತವನ್ನು ಪಡ್ಕೊಳ್ತು, ಸರ್ಕಾರವನ್ನು ಕೂಡ ರಚನೆ ಮಾಡಿತು. ಆ ಒಂದು ಸಂದರ್ಭದಲ್ಲಿ ಚುನಾವಣೆ ಮತ್ತು ಚುನಾವಣಾ ನಂತರದಲ್ಲಿ ಕೆಲವೊಂದು ವಿಚಾರಗಳು ಹರಿದಾಡ್ತು. ಒಂದೇ ಒಳ್ಳೆಯ ಒಂದು ಚರ್ಚಾ ವಿಷಯವನ್ನು ಕೂಡ ಆಗಿತ್ತು. ಆಗ ಚುನಾವಣೆ ನಡೆದ ನಂತರದಲ್ಲಿ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಈ ಒಂದು ಸಿ ಎಂ ರೇಸ್ನಲ್ಲಿ ಇದ್ದಂಥವರು ಚುನಾವಣಾ ಸಂದರ್ಭದಿಂದಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಣದಲ್ಲಿದ್ದರು. ಆಗ ಆನಂತರದಲ್ಲಿ ಚುನಾವಣೆ ನಡೆದ ನಂತರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋಲನ್ನು 2013ರಲ್ಲಿ ಕಾಣ್ತಾರೆ. ಸೊ ಇದನ್ನು ಕಂಡ ನಂತರದಲ್ಲಿ ಕೆಲವೊಂದು ಹೇಳಿಕೆಗಳು ಕಂಡು ಬರ್ತದೆ. ಅದು ಏನು ಅಂತಂದರೆ, ಸಿದ್ದರಾಮಯ್ಯವರೇ ಅವರ ಒಳಸಂಚಿನಿಂದ ಡಾಕ್ಟರ್ ಪರಮೇಶ್ವರ್ ಅವರನ್ನು ಸೋಲಿಸಿದ್ರು ಅನ್ನೋ ಒಂದು ಮಾತುಗಳು ಕೇಳಿಬರುತ್ತೆ. ಸೊ ಅಲ್ಲಿನ ಒಂದು ಲೋಕಲ್ ಲೀಡ್ರ್ಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ಸೋಲುವಂತೆ ಮಾಡಿದ್ರು ಅಂತ ಅನ್ನೋದು ಕಂಡುಬರುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರುಜುವಾತುಗಳು ಕಂಡು ಬರಲಿಲ್ಲ. ಆದರೆ ಇವುಗಳು ಚರ್ಚಾ ವಿಷಯವಾಗಿ ಆ ಸಂದರ್ಭದಲ್ಲಿ ನಡೀತು. ಈಗ ಮತ್ತೊಂದು ವಿಚಾರ ಕಂಡು ಬರ್ತಾ ಇರುವಂಥದ್ದು, ಆವಾಗ ಚುನಾವಣಾ ರೇಸಲ್ಲಿ ಇದ್ದಿದ್ದು ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋಲನ್ನು ಕಂಡ ನಂತರದಲ್ಲಿ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದು ಅದು ಗೊತ್ತಿರುವಂಥದ್ದು. ಆದರೆ ಈಗ ಒಂದು ಹೊಸ ವಿಷಯ ಗೊತ್ತಾಗ್ತಾ ಇರೋವಂಥದ್ದು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೋಲಿನ ನಂತರ ಸಿದ್ದರಾಮಯ್ಯವರು ಒಂದು ಒಳಸಂಚನ್ನು ಮಾಡಿದರು. ಅದರ ಮೂಲಕ ಖರ್ಗೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಸಿ ಎಂ ಆಗಿದ್ದರು ಅನ್ನೋ ಒಂದು ವಿಷಯ ಈಗ ಕೇಳಿಬರ್ತಾ ಇದೆ. ಈ ಒಂದು ವಿಷಯದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಿಂಗಾದರೆ ಹಿಂಗೆ ಚಾನಲ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಏನಪ್ಪ ಈ ಒಂದು ಹೊಸ ವಿಷಯ ಅಂತಂದರೆ, ಈಗಿನ ಸಿ ಎಂ ಸಿದ್ದರಾಮಯ್ಯವರು ಖರ್ಗೆ ಅವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಸಿ ಎಂ ಆದ್ರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಷಯ ಹರಿದಾಡ್ತಾ ಇರುವಂಥದ್ದು. ವಿಷಯ ಏನು ಅಂತಂದರೆ, 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋಲನ್ನು ಕಂಡ ನಂತರದಲ್ಲಿ ಸಿ ಎಂ ರೇಸಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರು ಅನ್ನೋದು ವಿಚಾರ ಬರ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಅವರನ್ನು ಹೇಗಾದರೂ ತಡಿಬೇಕು ಅಂತಂತೇಳಿ ಆಗ ವಕ್ಫ್ ಮಂಡಳಿಯ ಒಂದು ತನಿಖೆ ವರದಿಯನ್ನು ನೀಡಿರ್ತಾರೆ. ಆ ವರದಿಯನ್ನು ಅಂದರೆ ಅನ್ವರ್ ಮಾಣಿಪ್ಪಾಡಿ ಅವರು ಅಂದರೆ ಈಗ ಇರುವಂಥ ಮಾಜಿ ಚೇರ್ಮನ್, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಚೇರ್ಮನ್ ಆಗಿರುವ ಅನ್ವರ್ ಮಾಣಿಪ್ಪಾಡಿ ಅವರು ಒಂದು ವರದಿಯನ್ನು ವಕ್ಫ್ ಮಂಡಳಿ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಸಲ್ಲಿಸಿರ್ತಾರೆ. ಈ ಒಂದು ವರದಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲವೊಂದು ಆಸ್ತಿ ಮತ್ತು ಅವರ ಕುಟುಂಬದವರು ಆಸ್ತಿಗಳನ್ನು ಲಪಟಾಯಿಸಿದ್ದಾರೆ ಅನ್ನೋ ಒಂದು ವರದಿ ಇದೆ ಅನ್ನೋದು ಒಂದಂಥರ ವಿಚಾರ ಈಗ ಹರಿದಾಡ್ತಾ ಇರುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆವಾಗ ಇದೇ ವಿಷಯವನ್ನು ಸಿದ್ದರಾಮಯ್ಯರವರು ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಸಿ ಎಂ ಆಗೋ ರೇಸ್ಗೆ ಬರೋದಾದರೆ ಈ ವಿಷಯವನ್ನು ಮಂಡನೆ ಮಾಡಿ ಇದನ್ನು ಜಹಾಜಾಗಿರು ಮಾಡಲಾಗತ್ತೆ ಅಂತೇಳಿ ಒಂದು ಅವರಿಗೆ ಬ್ಲ್ಯಾಕ್ ಮೇಲನ್ನು ಮಾಡಿದ್ರು ಅನ್ನೋ ಒಂದು ವಿಷಯ ಈಗ ಹರಿದಾಡ್ತಾ ಇರುವಂಥದ್ದು. ಸೊ ಈ ವಿಷಯವನ್ನು ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರು ಸಿ ಎಂ ರೇಸ್ಗೆ ಬರದೇ ಇದ್ದಂತೆ ತಡೆದು ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದರು ಅನ್ನೋ ವಿಚಾರ ಈಗ ತಿಳಿದು ಬರ್ತಾ ಇರೋದು. ಸೊ ಹಾಗಾಗಿ ಆವಾಗಿಂದಲೂ ಕೂಡ ಖರ್ಗೆ ಅವರು ಈ ರಾಜ್ಯ ರಾಜಕೀಯದ ಸಿ ಎಂ ರೇಸ್ನಲ್ಲಿ ಅವರು ಬರ್ತಾ ಇಲ್ಲ ಅಂದಿದ್ರೆ 2013ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗ್ತಾಯಿದ್ರು ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಖಾಸಗಿ ಮಾಧ್ಯಮ ಸಂಸ್ಥೆ ಮಾಜಿ ಚೇರ್ಮನ್ ಆದಂಥ ಅನ್ವರ್ ಮಾಣಿಪ್ಪಾಡಿ ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಹೌದು, ಈ ವಿಷಯವನ್ನು ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗೋದನ್ನು ಸಿದ್ದರಾಮಯ್ಯ ಅವರು ತಪ್ಪಿಸಿದ್ರು ಅನ್ನೋ ವಿಷಯನ ಹೇಳ್ತಾರೆ. ಸೊ ಅವರನ್ನು ತಪ್ಪಿಸಿದ್ರು ಅಂದರೆ ಆವಾಗ ಸಿ ಎಂ ಆಗೋದು ರೇಸ್ನಲ್ಲಿ ಇದ್ದಂಥವರು ಸಿದ್ದರಾಮಯ್ಯ ಅವರು ಒಬ್ಬರೇ, ಹಾಗಾಗಿ ಅವರೇ ಸಿ ಎಂ ಆಗಿದ್ದರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಷಯವನ್ನು ಇಟ್ಕೊಂಡು ಅವರು ಬ್ಲ್ಯಾಕ್ ಮೇಲ್ ಮಾಡಿದರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಈ ವಿಷಯವನ್ನು ಮಾಜಿ ಚೇರ್ಮನ್ ಆದಂಥ ಅನ್ವರ್ ಮಾಣಿಪ್ಪಾಡಿ ಅವರು ಸ್ಪಷ್ಟವಾಗಿ ಆ ವಿಷಯವನ್ನು ಖಾಸಗಿ ಒಂದು ಚಾನಲ್ಗೆ ತಿಳಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ವಿಷಯ ಗೊತ್ತಾಗೋವಂಥದ್ದು ಏನು ಅಂದರೆ, ಈ ಆಲ್ರೆಡಿ ಎಲೆಕ್ಷನ್ ಟೈಮಲ್ಲಿ ಸಿ ಎಂ ರೇಸ್ನಲ್ಲಿ ಇದ್ದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಅವರು ಸೋಲನ್ನು ಕಾಣ್ತಾರೆ. ಸೊ ತದನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗುವಂಥ ಅಣಿಯಲ್ಲಿ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ವಕ್ಫ್ ಮಂಡಳಿಯ ಆಸ್ತಿಗಳ
ಈ ಒಂದು ವರದಿ ಏನು ಬಂದಿರುತ್ತೆ ಮಿಸ್ಯೂಸ್ ಆಗಿರೋಂಥದ್ದಕ್ಕೆ ಸಂಬಂಧಪಟ್ಟಂತೆ ಈ ವರದಿಯನ್ನು ಇಟ್ಕೊಂಡು, ಅಂದರೆ ಅನ್ವರ್ ಮಾಣಿಪ್ಪಾಡಿ ಅವರು ಸಲ್ಲಿಸಿರುವಂಥ ವರದಿಯನ್ನು ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಸಿ ಎಮ್ ಆದರು ಅನ್ನೋದು ಇಲ್ಲಿ ಜಾಹಿರಾತು ಆಗ್ತಾ ಇದೆ. ಈ ಒಂದು ವಿಷಯವನ್ನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಚೇರ್ಮನ್ ಅನ್ವರ್ ಮಾಣಿಪ್ಪಾಡಿ ಅವರು ತಿಳಿಸಿದ್ದಾರೆ. ಈ ಎಲ್ಲ ವಿಷಯಗಳು ಈಗ ಹೊರಗೆ ಬರ್ತಾ ಇದ್ದಂಗೆ ಮತ್ತು ಲೋಕಸಭೆಯಲ್ಲೂ ಕೂಡ ಈ ವಿಚಾರಗಳು ಮತ್ತು ವಕ್ಫ್ ಮಂಡಳಿಯ ಆಸ್ತಿಗಳನ್ನು ಮಿಸ್ಯೂಸ್ ಮಾಡ್ಕೊಂಡಿರೋಕ್ಕೆ ಸಂಬಂಧಪಟ್ಟಂತೆ ಏನು ಗದ್ದಲಗಳು ಆಯಿತು, ಆಗಿಂದಾಗಿ ಈ ಅನ್ವರ್ ಮಾಣಿಪ್ಪಾಡಿ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನೋದು ಕೂಡ ಮಾಣಿಪ್ಪಾಡಿ ಅವರೇ ಓಪನ್ ಆಗಿ ಹೇಳ್ಕೊಂಡಿರೋಂಥ ವಿಚಾರಗಳಾಗಿದೆ.